ನ್ಯಾಷನಲ್ ಪಾರ್ಟಿ ಬಿಜೆಪಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ರಾಜಕೀಯ ಹೋರಾಟಗಳಿಗೆ ಕೋರ್ಟ್ಗಳನ್ನು ಬಳಸಬೇಡಿ. ಬಿಜೆಪಿಗೆ ಸುಪ್ರೀಂ ಸಿಜೆಐ ಬಿಆರ್ ಗವಾಯಿ ಪೀಠದ ವಾರ್ನಿಂಗ್ ಇದು. ಬಿಜೆಪಿ ಮೀಸಲಾತಿ ರದ್ದು ಮಾಡುತ್ತೆ ಎಂಬ ಅರ್ಥದಲ್ಲಿ ಪಿತೂರಿ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯ ವಿರುದ್ಧ ಮಾನಹಾನಿ ಮೊಕದ್ದಮೆ. ತೆಲಂಗಾಣ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ದೇಶದ ಭಾಜಪಾಗೆ ಅರ್ಥಾತ್ ಬಿಜೆಪಿಗೆ ಒಂದು ತರಹದ ಮುಖಭಂಗವೂ ಹೌದು, ಮುಜುಗರವೂ ಹೌದು. ಬಿಜೆಪಿಗೆ ಸುಪ್ರೀಂ ಸಿಜೆಐ ಬಿಆರ್ ಗವಾಯಿ ಪೀಠದ ವಾರ್ನ್. ಬಿಜೆಪಿ ಮೀಸಲಾತಿ ರದ್ದು ಮಾಡುತ್ತೆ ಎಂಬ ಅರ್ಥದಲ್ಲಿ ಪಿತೂರಿ ಆರೋಪ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯ ವಿರುದ್ಧ ಮಾನಹಾನಿ ಮೊಕದ್ದಮೆ. ತೆಲಂಗಾಣ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಬಿಜೆಪಿ ಹೂಡಿದ್ದ ಮಾನನಷ್ಟ ಮೊಕದ್ದಮೆ ಬಿಸಾಕಿದೆ, ಅರ್ಜಿ ವಜಾ ಆಗಿದೆ. ರಾಜಕಾರಣಿಗಳು ಟೀಕೆ ಸಹಿಸುವ ದಪ್ಪ ಚರ್ಮ ಹೊಂದಿರಬೇಕು. ನೋಡಿ, ಬಿಜೆಪಿ ನಾಯಕರಿಗೆ ಕಿವಿ ಮಾತು ಹೇಳಿದ ಸುಪ್ರೀಂ ಕೋರ್ಟ್. ರಾಜಕೀಯದ ಸುಖ ಸೌಲಭ್ಯಗಳನ್ನು ಅನುಭವಿಸುವ ರಾಜಕಾರಣಿಗಳೇ ಸದಾಕಾಲ ಕಾರಿನ ಒಳಗೆ ಎಸಿ ಗಾಳಿಯನ್ನ ಮಾತ್ರ ಆವರಿಸಿಕೊಳ್ಳುವ ನಿಮ್ಮ ದೇಹದ ಚರ್ಮ ಇದೆಯಲ್ಲ, ಆ ಚರ್ಮಗಳು ರಾಜಕೀಯ ಟೀಕೆಗಳನ್ನ ಎದುರಿಸುವಂತಹ ಚರ್ಮ ಆಗಬೇಕು. ರಾಜಕಾರಣಿ ಅಂದ ಮಾತ್ರಕ್ಕೆ ಕೇವಲ ಸರ್ಕಾರಿ ಸೌಲಭ್ಯಗಳನ್ನು ಮಾತ್ರ ಅನುಭವಿಸಿಕೊಂಡು ಗೂಟದ ಕಾರಲ್ಲಿ ಹೋಗ್ತಾ ಬರೋದು ಮಾತ್ರ ಇರೋದಲ್ಲ. ವಿಮರ್ಶೆಗಳನ್ನು ಸಹಿಸಿಕೊಳ್ಳಬೇಕು, ಸೈದ್ಧಾಂತಿಕವಾಗಿ ಹೋರಾಡಬೇಕು. ನಿಮ್ಮ ಚರ್ಮಗಳು ಟೀಕೆಗಳನ್ನು ಸಹಿಸುವಂತಹ ಲೇಯರ್ ಆಗಿರಬೇಕು. ಸರ್ಕಾರಿ ಸೌಲಭ್ಯಗಳನ್ನು ಅನುಭವಿಸ್ತೀರಿ, ರಾಜಕಾರಣನೇ ಹಾಗೇ ರೀ, ಏರಿಳಿತಗಳಿರ್ತಾವೆ, ವಿಪಕ್ಷದವರು ನಿಮ್ಮನ್ನು ಟೀಕೆ ಮಾಡ್ತಾರೆ. ಹಾಗಾದರೆ ರೇವಂತ್ ರೆಡ್ಡಿ ಈ ಹಿಂದೆ ಮಾತನಾಡಿದಂತಹ ಹೇಳಿಕೆ ಅಥವಾ ರೇವಂತ್ ರೆಡ್ಡಿಯ ವಿರುದ್ಧವೇ ಬಿಜೆಪಿ ಮಾಡಿದಂಥ ಆರೋಪ. ಮೀಸಲಾತಿಯನ್ನ ಬಿಜೆಪಿ ಒಂದು ತರಹದ ರಾಜಕಾರಣದ ಸಬ್ಜೆಕ್ಟ್ ಆಗಿ ಮಾರ್ಪಡಿಸಿಕೊಂಡಿದೆ. ಮೀಸಲಾತಿಯ ಬಗ್ಗೆ ಒಂದು ತರಹದಲ್ಲಿ ಬಿಜೆಪಿಗೆ ಕಂಟಕವಾಗುವಂಥ ಆರೋಪವನ್ನು ಮಾಡಿದರು ರೇವಂತ್ ರೆಡ್ಡಿ. ಹಾಗಾಗಿ ಸೀದಾ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ಬಿಜೆಪಿ. ಸುಪ್ರೀಂ ಕೋರ್ಟ್ ಈ ಹಿಂದೆ ತೆಲಂಗಾಣದ ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿದಿದೆ. ಅವರ ಅರ್ಜಿಯನ್ನು ಕೂಡ ವಜಾ ಮಾಡಿರುವಂತಹದ್ದು. ದೇಶದ ಭಾಜಪಾಗೆ ಇದು ತೀವ್ರ ಮುಖಭಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.